ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಕೋಲಾರದ ಅಂತರಗಂಗೆ ದೇವಸ್ಥಾನವನ್ನು ನೋಡ್ಕೊಂಡು ಬಂದಿದ್ದೆವು. ಇಂದಿನ ಈ ವಿಡಿಯೋದಲ್ಲಿ ನಾವು ನೋಡುವಂತಹ ಸ್ಥಳ ಪವಿತ್ರ ದೇವಾಲಯಗಳಲ್ಲಿ ಒಂದಾದ ಕೋಲಾರದ ಕೋಲಾರಮ್ಮ ದೇವಸ್ಥಾನ. ಈ ವಿಡಿಯೋದಲ್ಲಿ ಕೋಲಾರಮ್ಮ ದೇವಸ್ಥಾನವನ್ನು ಭೇಟಿ ನೀಡಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗೋಣ. ಕೋಲಾರ ನಗರದ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಪುರಾತನ ಪವಿತ್ರ ಕ್ಷೇತ್ರವಾದ ಕೋಲಾರದ ದೇವಾಲಯವು 1000 ವರ್ಷಗಳಿಗಿಂತಲೂ ಹಳೆಯದಾದ ದೇವಸ್ಥಾನವಾಗಿದೆ. ತಾಯಿ ಪಾರ್ವತಿ ದೇವಿಯ ರೂಪವಾಗಿರುವ ಕೋಲಾರಮ್ಮ ದೇವಿಯು ಪ್ರಾಚೀನ ಕಾಲದಿಂದಲೂ ಕೋಲಾರದ ಪ್ರಧಾನ ದೇವತೆಯಾಗಿ ಅಷ್ಟಭುಜೆಯಾಗಿ ನೆಲೆ ನಿಂತಿದ್ದಾಳೆ. ಈ ದೇವಿಯ ವಿಗ್ರಹದ ಮೂಗು ವಿರೂಪವಾಗಿರುವ ಕಾರಣ ದೇವಿಯನ್ನು ಮೂಕನಾಚಾರಮ್ಮ ಎಂದು ಸಹ ಸ್ಥಳೀಯರು ಕರೆಯುತ್ತಾರೆ. ಈ ದೇವಾಲಯದಲ್ಲಿ ಚೇಳಮ್ಮ ಎಂದು ಕರೆಯಲ್ಪಡುವ ದೇವಿ ಕೂಡ ನೆಲೆಸಿದ್ದಾಳೆ. ಯಾರಾದರೂ ಚೇಳಿನಿಂದ ಕಚ್ಚಿಸಿಕೊಂಡರೆ ಈ ತಾಯಿಯ ಮೊರೆ ಹೋಗುವುದರಿಂದ ರಕ್ಷಣೆ ನೀಡುತ್ತಾಳೆ ಎಂಬ ನಂಬಿಕೆ ಜನರದ್ದು. ನಿತ್ಯವೂ ಈ ದೇಗುಲಕ್ಕೆ ಪೂಜೆ ಸಲ್ಲಿಸಿದರೆ ಚೇಳಿನ ಕಾಟದಿಂದ ಪಾರಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿ ನಿಂಬೆಹಣ್ಣನ್ನು ದೇವಿಗೆ ಹರಕೆ ರೂಪದಲ್ಲಿ ಸಲ್ಲಿಸಿದರೆ ನಮ್ಮ ಮನಸ್ಸಿನ ಎಲ್ಲ ದುಗುಡಗಳು ದೇವಿ ದೂರ ಮಾಡುತ್ತಾಳೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆಯೇ ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ತಾಯ್ತ ಕಟ್ಟಿಸಿಕೊಳ್ಳೋದ್ರಿಂದ ದುಷ್ಟಶಕ್ತಿಗಳು ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆ ಈ ದೇವಸ್ಥಾನದಲ್ಲಿ ನಿಂಬೆಹಣ್ಣು ಪ್ರಸಾದ ರೂಪದಲ್ಲಿ ಕೂಡ ನೀಡಲಾಗುತ್ತದೆ. ಈ ನಿಂಬೆಯನ್ನು ಮನೆಗೆ ತಗೊಂಡು ಹೋದರೆ ಎಲ್ಲವೂ ಶುಭ ಆಗ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ಕೋಲಾರಮ್ಮ ದೇವಾಲಯವನ್ನು 11ನೇ ಶತಮಾನದಲ್ಲಿ ಚೋಳದೊರೆ ರಾಜರಾಜೇಂದ್ರ ಚೋಳ ನಿರ್ಮಿಸಿದ್ದಾರೆ. ಹಾಗೆಯೇ ಮೈಸೂರಿನ ರಾಜಮನೆತನದವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯುತ್ತಿದ್ದರು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖವಿದೆ. ಅದ್ಭುತವಾದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇವಾಲಯವು ಪೂರ್ವಾಭಿಮುಖವಾಗಿದೆ. ಹಾಗೆಯೇ ಮಹಾದ್ವಾರ ಅದ್ಭುತ ಶಿಲ್ಪಕಲೆಯನ್ನು ಹೊಂದಿರುವ ಈ ದೇವಾಲಯದ ಪ್ರವೇಶ ದ್ವಾರವೇ ಮುಖ್ಯ ಆಕರ್ಷಣೆಯಾಗಿದೆ. 20 ಅಡಿಗಳಿಗೂ ಹೆಚ್ಚು ಎತ್ತರ ಇರುವ ಈ ದ್ವಾರ ಗೋಪುರಗಳ ಕಲ್ಲುಗಂಬಗಳಲ್ಲಿ ಅಪರೂಪದ ಶಿಲ್ಪಾಲಂಕಾರಗಳನ್ನು ಕಾಣಬಹುದು. ಕೃಷ್ಣ, ಪರಶುರಾಮ, ಬಲರಾಮ ಬಿಲ್ಲು ಹಿಡಿದ ಸ್ತ್ರೀ ವಿಗ್ರಹ, ಪ್ರಭಾವಳಿಗಳಲ್ಲಿ ಸೂಕ್ಷ್ಮ ಕೆತ್ತನೆಗಳಿವೆ. ಈ ಉಬ್ಬು ಶಿಲ್ಪದಲ್ಲಿ ಶಿಲ್ಪಿ ಹೆಣೆದ ಜಡೆಯನ್ನು ಅತ್ಯಂತ ಮನಮೋಹಕವಾಗಿ ಕೆತ್ತಿದ್ದಾರೆ. ಇಲ್ಲಿ ಕೋಲಾರಮ್ಮ ಎಂದು ಕರೆಯಲ್ಪಡುವ 8 ಮಹಿಷಾಸುರ ಮರ್ದಿನಿಯನ್ನು ಮುಖ್ಯ ವಿಗ್ರಹಕ್ಕೆ ಎದುರಾಗಿರುವ ಕನ್ನಡಿಯನ್ನು ನೋಡುವ ಮೂಲಕ ಪೂಜಿಸಲಾಗುತ್ತದೆ. ಈ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ವಿಶೇಷ ಪೂಜೆಯನ್ನು ಆಚರಿಸಲಾಗುತ್ತದೆ.
ಈ ಕೋಲಾರಮ್ಮ ದೇವಸ್ಥಾನವನ್ನು ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12:30ರವರೆಗೆ ಹಾಗೆ ಸಂಜೆ 6ರಿಂದ 9 ಗಂಟೆಯವರೆಗೆ ದರ್ಶನ ಮಾಡಬಹುದು. ಕೋಲಾರದ ಪ್ರಧಾನ ದೇವಸ್ಥಾನವಾಗಿರುವ ಈ ದೇವಾಲಯವು ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿರುವುದರಿಂದ ನೀವಿಲ್ಲಿಗೆ ಸರ್ಕಾರಿ ಅಥವಾ ಖಾಸಗಿ ವಾಹನಗಳಲ್ಲಿ ಬರಬಹುದು. ಇದಿಷ್ಟು ಈ ದೇವಸ್ಥಾನದ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸುಂದರವಾದ ಸ್ಥಳವನ್ನು ತೋರಿಸುವ ಪ್ರಯತ್ನ ಪಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಹೆಗ್ಡೆ ಮಾರ್ನಾಡ್. ಧನ್ಯವಾದಗಳು.